ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ರಾಜ್ಯದಲ್ಲಿ ಸರ್ಕಾರಿ ಅಧಿಕಾರಿಗಳ ಮೇಲಿನ ದಬ್ಬಾಳಿಕೆ ಹಲ್ಲೆಯ ಪ್ರಕರಣಗಳ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ. ಶಿಡ್ಲಘಟ್ಟದ ಘಟನೆ ಮಾಸುವ ಮುನ್ನವೇ ದಾವಣಗೆರೆಯಲ್ಲಿ ಒಂದು ಘಟನೆ ನಡೆದಿತ್ತು. ಮಹಿಳಾ ಅಧಿಕಾರಿಯ ಮೇಲೆ ಕಾಂಗ್ರೆಸ್ ಮುಖಂಡನ ಪುತ್ರರಿಬ್ಬರು ಧಮಕಿ ಹಾಕಿದ್ರು, ಹಲ್ಲೆ ಮಾಡೋದಕ್ಕೂ ಮುಂದಾಗಿದ್ರು ಅನ್ನುವಂತಹ ವಿಚಾರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಕಾಂಗ್ರೆಸ್ ಮುಖಂಡನ ಇಬ್ಬರು ಪುತ್ರರನ್ನ ಪೊಲೀಸರು ಬಂಧಿಸಿದ್ದಾರೆ. ಹಲ್ಲೆ ನಡೆಸಿ ತಲೆಮರೆಸಿಕೊಂಡಿದ್ರು ಕಾಂಗ್ರೆಸ್ ಮುಖಂಡನ ಇಬ್ಬರು ಪುತ್ರರು. ಈಗ ಇಬ್ಬರು ಕೂಡ ಲಾಕ್ ಆಗಿದ್ದಾರೆ. ಆಯುಬ್ ಪುತ್ರರಾದ ಹುಸೇನ್, ಹಮ್ಜಾ ಇಬ್ಬರ ಬಂಧನ ಆಗಿದೆ. ಕಳೆದ ಶನಿವಾರ ಪೊಲೀಸರ ಮೇಲೆ ಹಲ್ಲೆಯನ್ನ ಮಾಡಿದ್ರು, ಅದರಲ್ಲೂ ಕೂಡ ಮಹಿಳಾ ಪೊಲೀಸ್ ಅಧಿಕಾರಿಯ ಮೇಲೆ. ಕಾಂಗ್ರೆಸ್ ಮುಖಂಡ ಆಯುಬ್ ಪೈಲ್ವಾನ್ ಪುತ್ರರು ಇಬ್ಬರು ಕೂಡ ಅಪ್ಸ್ಕ್ಯಾಂಡ್ ಆಗಿಬಿಟ್ಟಿದ್ರು. ಪೊಲೀಸರ ಮೇಲೆ ಕಾಂಗ್ರೆಸ್ ಮುಖಂಡ ಪುತ್ರರು ಹಲ್ಲೆ ಆದಮೇಲೆ ಪೊಲೀಸರು ತೀವ್ರ ಹುಡುಕಾಟವನ್ನು ನಡೆಸ್ತಾ ಇದ್ರು. ಈಗ ಅವರು ತಗಲಾಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ ಮುಖಂಡ ಅನ್ನುವಂತಹ ಕಾರಣಕ್ಕೆ ಆತನಿಗೇನು ಎರಡು ಕೊಂಬಿರಲ್ಲ. ಪದೇ ಪದೇ ಈ ರೀತಿಯ ಘಟನೆಗಳು ಯಾಕೆ ಮರುಕಳಿಸ್ತಾ ಇದ್ದಾವೆ ರಾಜ್ಯದಲ್ಲಿ ಅನ್ನುವಂತಹ ಪ್ರಶ್ನೆ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಕಳೆದ ಶನಿವಾರ ಆದಂತಹ ಘಟನೆ ಇದು. ಇವರೇ ಮಹಿಳಾ ಅಧಿಕಾರಿ, ಅವ್ರ ಮೇಲೆ ಹಲ್ಲೆಗೆ ಮುಂದಾಗಿದ್ರು ಇಬ್ರು. ಜಾಗದ ವಿಚಾರಕ್ಕೆ ಶುರುವಾದಂತಹ ಗಲಾಟೆ ಇದು. ನೀವು ಕೂಡ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಇದೇ ಪೊಲೀಸರ ಮೇಲೆ ಮಾಡಿದಂತಹ ಹಲ್ಲೆಯ ವಿಡಿಯೋ. ಈ ಘಟನೆ ಆದಮೇಲೆ ಇಬ್ಬರು ಕೂಡ ಅಪ್ಸ್ಕ್ಯಾಂಡ್ ಆದರು. ಈಗ ಇಬ್ಬರನ್ನು ಅರೆಸ್ಟ್ ಮಾಡಿದ್ದಾರೆ ಪೊಲೀಸರು ನಿಜ, ಬಟ್ ಅವರನ್ನು ರಕ್ಷಿಸುವಂತಹ ಕೆಲಸ ಆಗಬಾರ್ದು. ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಈ ರೀತಿಯ ಘಟನೆಗಳು ಮರುಕಳಿಸಿದರುವ ರೀತಿಯಲ್ಲಿ ಕ್ರಮಗಳಾಗಬೇಕು ಅನ್ನುವಂತಹ ಆಗ್ರಹಗಳು ಕೂಡ ಕೇಳಿಬರ್ತಾ ಇದೆ. ಎಷ್ಟು ಈ ರೀತಿ ಅಧಿಕಾರಿಗಳ ಮೇಲೆ ದಬ್ಬಾಳಿಕೆ ಹಲ್ಲೆಯ ಪ್ರಕರಣಗಳು? ಭದ್ರಾವತಿಯಲ್ಲಿ ಸಂಗಮೇಶ್ ಪುತ್ರ ನಡ್ಕೊಂಡಿದ್ದಂತಹ ರೀತಿ, ಬಾಲಕೃಷ್ಣ ಅವರು ತಹಶೀಲ್ದಾರ್ ಜೊತೆಗೆ ನಡೆದುಕೊಂಡಂತಹ ರೀತಿ, ಶಿಡ್ಲಘಟ್ಟದಲ್ಲಿ ಮಹಿಳಾ ಅಧಿಕಾರಿಯ ಜೊತೆಗೆ ರಾಜೀವ್ ಗೌಡ ನಡೆದುಕೊಂಡಂತಹ ರೀತಿ, ಪದೇ ಪದೇ ಕಾಂಗ್ರೆಸ್ ಮುಖಂಡರುಗಳ ಕಡೆಯಿಂದ, ಕಾಂಗ್ರೆಸ್ನ ಮುಖಂಡರಿಗೆ ಸಂಬಂಧಪಟ್ಟವರ ಕಡೆಯಿಂದ ಈ ರೀತಿಯ ದಬ್ಬಾಳಿಕೆ ಹಲ್ಲೆ ಮಹಿಳಾ ಅಧಿಕಾರಿಗಳ ಮೇಲೆ, ಸರ್ಕಾರಿ ಅಧಿಕಾರಿಗಳ ಮೇಲೆ ಆಗ್ತಾ ಇದೆ. ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ಪುನೀತ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪುನೀತ್, ಎಲ್ಲಿ ತಲೆಮರೆಸ್ಕೊಂಡಿದ್ರು ಇವರು? ಇಬ್ಬರನ್ನ ಹೇಗೆ ಅರೆಸ್ಟ್ ಮಾಡಿದ್ದು? ಅರೆಸ್ಟ್ ಏನೋ ಮಾಡಿದ್ರು, ಬಟ್ ಕ್ರಮ ಆಗುತ್ತಾ ಅಂಥೇಳಿ ಹೇಳಿ ಕೇಳಿ ಕಾಂಗ್ರೆಸ್ ಮುಖಂಡನ ಪುತ್ರರಲ್ವಾ ಇವರು? ಪ್ರೇಮ್, ಖಂಡಿತವಾಗ್ಲೂ ಏನು ಪೊಲೀಸರ ಮೇಲೆ ಹಲ್ಲೆ ನಡೆಸಿರುವಂತಹ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಕಾಂಗ್ರೆಸ್ ಮುಖಂಡ ಆಯುಬ್ ಪೈಲ್ವಾನ್ ಅವರ ಪುತ್ರರನ್ನು ಕೂಡ ಬಂಧನ ಮಾಡುವಂತಹ ಕೆಲಸ ಕೂಡ ಪೊಲೀಸರು ಕೂಡ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಶನಿವಾರ ಅಂದರೆ ಹಲ್ಲೆ ನಡೆದಂತಹ ದಿನದಂದು ಒಬ್ಬ ಪುತ್ರನನ್ನು ಹಸನ್ನನ್ನು ಒಂದು ಅರೆಸ್ಟ್ ಮಾಡಿದ್ರು. ಅದಾದ ನಂತರದಲ್ಲಿ ಹುಸೇನ್ ಮತ್ತೆ ಹಮ್ಜಾ ಈ ಇಬ್ರು ಕೂಡ ತಲೆಮರೆಸ್ಕೊಂಡಿದ್ರು. ಹಿನ್ನೆಲೆಯಲ್ಲಿ ಬಿಜಾಪುರದಲ್ಲಿರುವಂತಹ ಒಂದು ದರ್ಗಾದಲ್ಲಿ ಇದ್ರು ಅನ್ನುವಂತಹ ಮಾಹಿತಿயும் ಕೂಡ ಇಲ್ಲಿನ ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇರುವಂಥದ್ದು. ಅವ್ರನ್ನ ತಡರಾತ್ರಿ ಕರೆತಂದು ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಅವ್ರನ್ನ ಇರಿಸಿರುವಂಥದ್ದು ನಾವು ದೃಶ್ಯಗಳು ನೋಡೋದಾಗಿದೆ. ಏನು ಇದೇ ಪೊಲೀಸ್ ಠಾಣೆಯಲ್ಲಿ ಅವ್ರನ್ನ ಹಮ್ಜಾ ಮತ್ತೆ ಹಸನ್ ಇಬ್ಬರು ಕೂಡ ಬಂಧನ ಮಾಡಿ ಇಟ್ಟಿರುವಂಥದ್ದು. ಪ್ರಮುಖವಾಗಿ ಸುರಕ್ಷತಾ ದೃಷ್ಟಿಯಿಂದ ಅಂದರೆ ಬಡಾವಣೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ, ಮತ್ತೆ ಆಜಾದ್ ನಗರ ಪೊಲೀಸ್ ಠಾಣೆಯಲ್ಲೂ ಕೂಡ ಇವ್ರ ಮೇಲೆ ಪ್ರಕರಣ ದಾಖಲಾಗಿದೆ. ಅಲ್ಲಿ ಏನಾದ್ರು ಇಟ್ಟರೆ ಸಾಕಷ್ಟು ತೊಂದರೆ ಆಗ್ಬೋದು, ಸಾಕಷ್ಟು ಜನ ಬರ್ಬೋದು ಅನ್ನೋ ನಿಟ್ಟಿನಲ್ಲಿ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಅವ್ರನ್ನ ತಡರಾತ್ರಿ ಕರ್ತಂದು ಇಟ್ಟಿರುವಂತಹ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಭದ್ರತೆಯನ್ನು ಕೂಡ ವಹಿಸಿರುವಂಥದ್ದು. ಏನು 10 ಗಂಟೆ ನಂತರ ಅವ್ರನ್ನ ಮೆಡಿಕಲ್ ಟೆಸ್ಟ್ಗೆ ಕರೆದೊಯ್ದು ಅಲ್ಲಿಂದ ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡುವಂತಹ ಕೆಲಸ ಕೂಡ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ವಿದ್ಯಾನಗರದಿಂದ ಬಡಾವಣೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ಸರೆಂಡರ್ ಮಾಡಿ ಅದಾದ ನಂತರದಲ್ಲಿ ಮೆಡಿಕಲ್ ಟೆಸ್ಟ್ಗೆ ಕರೆದೊಯ್ಯುವಂತಹ ಕೆಲಸವನ್ನು ಕೂಡ ಪೊಲೀಸರು ಮಾಡಬಹುದು ಅನ್ನೋ ನಿಟ್ಟಿನಲ್ಲಿ ಎಲ್ಲ ರೀತಿಯಂತಹ ಲೆಕ್ಕಾಚಾರವನ್ನು ಕೂಡ ಹಾಕೊಂಡಿರುವಂಥದ್ದು. ಪ್ರಮುಖವಾಗಿ ಸಾರ್ವಜನಿಕ ವಲಯದಲ್ಲಿ ಕೇಳಿಬರ್ತಾ ಇರೋದೇನಂತ ಅಂದ್ರೆ ಈ ರೀತಿಯಾಗಿ ಪೊಲೀಸರ ಮೇಲೆ ಅಂದ್ರೆ ಸಾರ್ವಜನಿಕರನ್ನು ರಕ್ಷಣೆ ಮಾಡುವಂತಹ ಪೊಲೀಸರ ಮೇಲೆ ಹಲ್ಲೆ ಮಾಡಿರುವಂತಹ ಆರೋಪಿಗಳನ್ನ ಕಠಿಣವಾದಂತಹ ಶಿಕ್ಷೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಆಕ್ರೋಶ ಕೂಡ ವ್ಯಕ್ತ ಆಗ್ತಾ ಇರುವಂಥದ್ದು. ಪ್ರಮುಖವಾಗಿ ಬಿಜೆಪಿಯವರು ಕೂಡ 48 ಗಂಟೆ ಕಾಲಾವಕಾಶ ಗಡುವು ಕೊಟ್ಟಿದ್ರು. ಏನಾದರೂ ಆ ಗಡುವು ಒಳಗೆ ಏನಾದರೂ ಅವ್ರನ್ನ ಬಂಧನ ಮಾಡಲಿಲ್ಲ ಅಂದ್ರೆ ನಾವು ಮಹಿಳೆಯರೆಲ್ಲ ಸೇರಿ ಅವ್ರ ಮನೆಗೆ ಮುತ್ತಿಗೆ ಹಾಕ್ತೀವಿ ಅನ್ನೋ ನಿಟ್ಟಿನಲ್ಲಿ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು. ಹಿನ್ನೆಲೆಯಲ್ಲಿ ಎಚ್ಚರಿಕೆ ಕೊಟ್ಟ ಒಂದು 12 ಗಂಟೆ ಒಳಗೆ ಇವ್ರನ್ನ ಬಂಧನ ಆಗಿರುವಂತ ಹಿನ್ನೆಲೆಯಲ್ಲಿ ಒಂದು ಕಡೆ ಸಾರ್ವಜನಿಕ ವಲಯದಲ್ಲೂ ಕೂಡ ಪೊಲೀಸರ ಮೇಲೆ ಮೆಚ್ಚುಗೆ ಕೂಡ ವ್ಯಕ್ತ ಆಗ್ತಾ ಇರುವಂತದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಪುನೀತ್ ತಮ್ಮೆಲ್ಲ ಮಾಹಿತಿಗಾಗಿ.